Hello everyone, welcome to our Prekish YouTube channel. ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ದಿವಾಲಿ. ಎಲ್ಲರೂ ಹಬ್ಬನ ಸೇಫಾಗಿ ಸೆಲೆಬ್ರೇಟ್ ಮಾಡಿ, ಪಟಾಕಿನ ಹುಷಾರಾಗಿ ಹೊಡೀರಿ, ಮಕ್ಕಳು ತುಂಬ ಸೇಫಾಗಿರಿ ಅಂತ ಹೇಳ್ತಾ, ಇವತ್ತು ಅಕ್ಟೋಬರ್ 20 ಸೋಮವಾರ, ದೀಪಾವಳಿ ಹಬ್ಬದ ಮೊದಲನೇ ದಿನ. ಸೊ ದೀಪಾವಳಿ ಹಬ್ಬ ಅಂದ್ರೇ 3 days ಸೆಲೆಬ್ರೇಟ್ ಮಾಡೋದು. ಸೊ ನನ್ನ ಹಸ್ಬೆಂಡ್ ಮನೇಲಿ ಮತ್ತು ನನ್ನ ಅಮ್ಮನ ಮನೇಲಿ 3 days ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಇದನ್ನ ಒಂದೇ ವ್ಲಾಗ್ ಮಾಡ್ದಿರಾ ಸೀರೀಸ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈಚ್ ಡೇ ಏನೇನು ರಿಚುವಲ್ಸ್ ಇದೆ, ಏನೇನು ಲೈಕ್ ಶಾಸ್ತ್ರಾಸ್ ಇದೆ, ಪೂಜೆಸ್ ಇದೆ, ಪ್ರತಿಯೊಂದೂ ನಾನು ನಿಮ್ಗೆ ತೋರಿಸ್ತಾನ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅತ್ತೆ ನನ್ನ ಹಸ್ಬೆಂಡ್ಗೆ ಎಣ್ಣೆ ಹಚ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬದ ದಿವಸ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಒಂದು ಸಂಪ್ರದಾಯ. ನನಗೆ ಗೊತ್ತಿರೋ ಹಾಗೆ ಯಾಕೆ ದೀಪಾವಳಿ ಹಬ್ಬದಲ್ಲಿ ಎಣ್ಣೆ ಹಚ್ತಾರೆ ಅಂತ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಕ್ಕಿಲ್ಲಿ ಇಷ್ಟಪಡ್ತೀನಿ. ಅದರ ಅರ್ಥ ಮತ್ತು ಉದ್ದೇಶ ಏನಂದರೆ, ದೀಪಾವಳಿ ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಶರೀರದ ಶುದ್ಧಿ ಮಾತ್ರವಲ್ಲದೆ ಆತ್ಮಶುದ್ಧಿಯ ಸಂಕೇತವೂ ಆಗಿದೆ ಅಂತ ಕೂಡ ಹೇಳ್ತಾರೆ. ಇದು ಪಾಪ, ದೋಷ, ದುಃಖ, ದುರಾದೃಷ್ಟ ಇವನ್ನೆಲ್ಲ ತೊಲಗಿಸುತ್ತದೆ ಅಂತ ಕೂಡ ಹೇಳ್ತಾರೆ. ಇನ್ನು ಪೌರಾಣಿಕ ಮಹತ್ವ, ದೇವರು ಶ್ರೀಕೃಷ್ಣನವರು ನರಕಾಸುರನನ್ನು ಸಂಹರಿಸಿದ ದಿನವೇ ದೀಪಾವಳಿ ಎಂದು ಕೂಡ ಹೇಳ್ತಾರೆ. ಆ ಜಯದ ಸಂಕೇತವಾಗಿ, ಆ ಸಂತೋಷದಲ್ಲಿ ಜನರು ಎಣ್ಣೆ ಹಚ್ಕೊಂಡು, ಸ್ನಾನ ಮಾಡಿ, ಹೊಸ ಬಟ್ಟೆ ಹಾಕ್ಕೊಂಡು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಇನ್ನು ಆರೋಗ್ಯ ದೃಷ್ಟಿಯಲ್ಲಿ ಎಣ್ಣೆ ಹಚ್ಚುವುದರಿಂದ ಶರೀರದ ಉಷ್ಣತೆ ಅಂದರೆ ಹೀಟ್, ಈಗ ಕೆಲವ್ರ ಬಾಡಿ ತುಂಬಾ ಹೀಟ್ ಆಗಿರುತ್ತೆ. ಸೊ ಎಣ್ಣೆ ಹಚ್ಚೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ, ಹೀಟ್ ಆ್ಯಂಡ್ ಕೋಲ್ಡ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ರಕ್ತ ಸಂಚಾರ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಕೂಡ ಹೇಳ್ತಾರೆ. ಇದರಿಂದ ನಮ್ಮ ಹೆಲ್ತ್ ಕೂಡ, ಸೊ ಮೇನಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿದ್ದರೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನು ಸ್ಕಿನ್ ಅಂದರೆ ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಸೊ ಓವರ್ ಆಲ್ ಸಮ್ಮರಿ ಏನಂದರೆ, ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ದೀಪಾವಳಿ ಹಬ್ಬದ ದಿನ, ದೀಪಾವಳಿ ಹಬ್ಬ ಅಂತಲ್ಲ, ಎವ್ರಿ ವೀಕ್ಲಿ ಒನ್ಸು ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ದೀಪಾವಳಿ ಹಬ್ಬದ ದಿವಸ ಏನಕ್ಕೆ ಸ್ಪೆಷಲ್ ಆಗಿ ಮಾಡ್ತಾರೆ ಅಂದರೆ, ಎಣ್ಣೆ ಸ್ನಾನವು ದೀಪಾವಳಿ ಎಂದು ಶುಭಾರಂಭ, ಶುದ್ಧತೆಯ ಮತ್ತು ಆರೋಗ್ಯದ ಸಂಕೇತ, ಹೊಸ ಜೀವನದ ಬೆಳಕಿನ ತಯಾರಾಗುವ ವಿಧಿ ಅಂತ ಹೇಳ್ತಾರೆ. ನಿಮ್ಮನೆಗಳಲ್ಲೂ ಈ ಥರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋ ಅಂಥ ಸಂಪ್ರದಾಯ ಇದೆ ಅಂತ ನೀವು ವೀಕ್ಲಿ ಒಂದ್ಸಲಿ ಅಟ್ಲೀಸ್ಟ್ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಟ್ರೈ ಮಾಡಿ ನೋಡಿ. ನಿಮ್ಮ ಸ್ಕಿನ್ ಆಗಲಿ, ನಿಮ್ಮ ಬಾಡಿಯಲ್ಲಾಗಲಿ ತುಂಬಾ ಚೇಂಜಸ್ ಇರುತ್ತೆ. ನಿಮ್ಮ ಸ್ಕಿನ್ ತುಂಬ ಮಾಯ್ಶ್ಚರೈಸ್ ಆಗಿ ಕೂಡ ಇರುತ್ತೆ. ಇಲ್ಲಿ ಹ್ಯಾಪಿ ದೀಪಾವಳಿ ಅಂತ ರಂಗೋಲಿ ಹಾಕಿದ್ದಾರೆ. ಇದನ್ನು ಹಾಕಿರೋದು ನಮ್ಮ ಅತ್ತೆನೇ. ಸೊ ನನಗೆ ರಂಗೋಲಿ ಹಾಕಕ್ಕೆ ಬರಲ್ಲ. ನಮ್ಮ ಅತ್ತೆನೇ ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕೋದು. ನಾನು ಕೂಡ ರೆಡಿಯಾಗಿ ಬಂದು ದೀಪಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೋಸ್ಕರ. ನಾನು ದೀಪನ ರೆಡಿ ಮಾಡಿಕೊಂಡು ತೊಗೊಂಡೋಗಿ ವಾಶ್ರೂಮ್ ಹತ್ರ ಇಡ್ತಾ ಇದ್ದೀನಿ. ಮುಂಚೆ ಎಲ್ಲ ಗಂಗೆ ಪೂಜೆ ಅಂತ ಮಾಡ್ತಾಯಿದ್ರು. ಸೊ ಅಷ್ಟು ವಾಟರ್ಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಬಟ್ ಇವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ನದಿ ಆಗಲಿ ಇಲ್ಲ ಕೆರೆ ಆಗಲಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮಲ್ಲಿರೋವಂಥ ಒಂದು ವಾಶ್ರೂಮಲ್ಲೇ ನಾವು ಪೂಜೆ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಈ ಟ್ಯಾಪ್ ಇರ್ಬೋದು, ನೀರಿಗಿರ್ಬೋದು, ನಾವು ಪೂಜೆ ಮಾಡ್ತೀವಿ. ಸೊ ಹೊಸ್ಲು ಪೂಜೆ ಆದಮೇಲೆ, ಗಂಗೆ ಪೂಜೆ ಆದಮೇಲೆ ಮನೆ ಗಂಡಸರು ಅಂದರೆ ನಮ್ಮ ಮನೇಲಿರೋದು ಕಿಶನ್ ಮಾತ್ರ. ಸೊ ಕಿಶನ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಇದೊಂದು ಸಂಪ್ರದಾಯ, ಗಂಗೆ ಪೂಜೆ ಆದಮೇಲೆ ಗಂಡಸರು ಸ್ನಾನಕ್ಕೆ ಹೋಗಬೇಕು. ಸೊ ಅವರು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ನಾವು ದೇವರಿಗೆ ಆರತಿ ಮಾಡಿ, ಗಂಡಸರಿಗೆ ಕೂಡ ಆರತಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಬೇಕು. ಅವರು ಸ್ನಾನ ಆದಮೇಲೆ ಅವ್ರನ್ನ ವಾಶ್ರೂಮಲ್ಲೇ ಕೂರಿಸಿ ಆರತಿ ಮಾಡೋದು ಒಂದು ಸಂಪ್ರದಾಯ. ದೀಪಾವಳಿ ಹಬ್ಬದ ದಿನ ಎಣ್ಣೆ ಸ್ನಾನ ಆದಮೇಲೆ ಮನೇಲಿರೋವಂಥ ಹೆಂಗಸರು ಅವ್ರ ಮನೇಲಿರೋ ಪುರುಷರಿಗೆ ಆರತಿ ಮಾಡ್ತಾರೆ. ಅಂದರೆ ಅವ್ರ ತಂದೆ ಇರ್ಬೋದು, ಬ್ರದರ್ಸ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಇಲ್ಲಾಂದರೆ ಮಗ ಕೂಡ ಇರ್ಬೋದು, ಎಲ್ಲ ಹೆಂಗಸರು ಅವ್ರ ಮನೇಲಿರೋ ಗಂಡಸರಿಗೆ ಆರತಿ ಮಾಡ್ತಾರೆ. ಇದರ ಅರ್ಥ ಏನಂದರೆ, ಆ ಗಂಡಸಿನ ಆಯಸ್ಸು, ಆರೋಗ್ಯ ಮತ್ತು ಯಶಸ್ಸಿಗಾಗಿ ಹಾರೈಸುವ ಪ್ರೀತಿ ಮತ್ತು ಆಶೀರ್ವಾದ ಅಂತ ಕೂಡ ಹೇಳ್ತಾರೆ. ಈಗ ಮಗನಿಗೆ ಅಮ್ಮ ಆರತಿ ಮಾಡ್ತಿದ್ರೆ ಅದು ಒಂದು ಆಶೀರ್ವಾದ ರೂಪದಲ್ಲಿ ಅವರೆಲ್ಲ ಕೂಡ ವಿಶ್ ಮಾಡ್ತಾ ಇದ್ದಾರೆ, ನನ್ನ ಮಗ ಚೆನ್ನಾಗಿರಲಿ ಅಂತ ಹೇಳಿ. ಹಸ್ಬೆಂಡ್ಗೆ ಹೆಂಡತಿ ಆರತಿ ಮಾಡ್ತಿದ್ರೆ ಅದು ಒಂದು ಫಾರ್ಮ್ ಆಫ್ ಲವ್. ಆ ಲವ್ವಿಂದ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ಏನಂದರೆ, ನನ್ನ ಹಸ್ಬೆಂಡ್ ಆಯಸ್ ಚೆನ್ನಾಗಿರಲಿ, ಅವ್ರಿಗೆ ಒಂದು ಸಕ್ಸಸ್ ಸಿಗಲಿ ಅಂತ ಒಂದು ಇಂಟೆನ್ಷನಲ್ಲಿ ಈ ಥರ ಆರತಿ ಮಾಡ್ತಾರೆ. ಇನ್ನು ಪೌರಾಣಿಕ ಹಿನ್ನೆಲೆ ಏನಂದರೆ, ನರಕಾಸುರನನ್ನು ಸಂಹಾರ ಮಾಡಿದ ದಿನವೇ ದೀಪಾವಳಿ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿದೆ. ಹಾಗೆ ನರಕಾಸುರನನ್ನು ಸಂಹಾರ ಮಾಡಿ ಶ್ರೀಕೃಷ್ಣ ಮನೆಗೆ ರಿಟರ್ನ್ ಬಂದ ಮೇಲೇ ಅವ್ರ ತಾಯಿ ಯಾರಿದ್ದಾರೆ ಯಶೋಧ ದೇವಿ ಶ್ರೀಕೃಷ್ಣನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ
ಆರತಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಆ ದಿನದಿಂದ ಎಲ್ಲ ಹೆಂಗಸರು ಅವ್ರ ಮನೇಲಿರೋ ಗಂಡಸರಿಗೆ ಆರತಿ ಮಾಡ್ತಾರೆ. ಇಟ್ಸ್ ಎ ಸಿಂಬಲ್ ಆಫ್ ವಿಕ್ಟ್ರಿ ಅಂತ ಕೂಡ ನಾವು ಹೇಳ್ಬೋದು. ಆರತಿ ಮಾಡುವುದು ಬರೀ ರೂಢಿ ಅಲ್ಲ, ಅದು ರಕ್ಷೆ, ಪ್ರೀತಿ ಮತ್ತು ಕೃತಜ್ಞತೆಯ ಸಂಕೇತ ಕೂಡ ಆಗಿರುತ್ತೆ. ಒಂದು ಥ್ಯಾಂಕ್ ಯು ಅಂತ ಹೇಳೋ ಒಂದು ಸಂಕೇತ ಕೂಡ ಆಗಿರುತ್ತೆ. ಎಲ್ಲ ಶಾಸ್ತ್ರ ಪೂಜೆ ಎಲ್ಲ ಮುಗ್ದಿದೆ. ಇವಾಗ ತಿಂಡಿ ಮಾಡ್ತಾ ಇದ್ದೀವಿ. ದೋಸೆ ಮತ್ತು ಗಸಗಸೆ ಪಾಯಸನ ತುಂಬ ಪರ್ಟಿಕ್ಯುಲರ್ ಆಗಿ ಮಾಡಲೇಬೇಕು ಅಂತ ಮಾಡ್ತೀವಿ. ಸೊ ದೀಪಾವಳಿ ಮೊದಲನೇ ದಿನ ದೋಸೆ ಮತ್ತು ಗಸಗಸೆನೇ ನಮ್ಮನೇಲಿ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಪೂಜೆ ಆದಮೇಲೆ ಪಟಾಕಿ ಹೊಡಿಬೇಕು, ಅದು ಕೂಡ ಒಂದು ರಿಚುವಲ್. ಸೊ ಅದಕ್ಕೆ ಕಿಶನ್ ಇವಾಗ ಪಟಾಕಿ ಹೊಡಿತಾ ಇದ್ದಾರೆ. ಸೊ ಮೀನ್ವೈಲ್ ನಾನು ರೆಡಿಯಾಗಿ ಬಂದೆ. ನಾನು ಈ ಡ್ರೆಸ್ನ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು, ತುಂಬ ಲಾಂಗ್ ಬ್ಯಾಕ್. ಹ್ಯಾಪಿ ದಿವಾಲಿ. ಇವಾಗ ಟೈಮ್ 12 o'clock ಆಗಿದೆ. ಇಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಪೂಜೆ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಹೊರಟಿದ್ದೀವಿ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕ್ಕೆ 50 kilometers ಆಗುತ್ತೆ. ಆಲ್ಮೋಸ್ಟ್ 2 to 3 hours ಆಗುತ್ತೆ ಟ್ರಾಫಿಕ್ ಇದ್ದರೆ. ಇವತ್ತು ಗೂಗಲ್ ಮ್ಯಾಪ್ಸಲ್ಲಿ 2 hours ಅಂತ ತೋರಿಸ್ತಿದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಅಪ್ರಾಕ್ಸಿಮೇಟ್ 2 to 2:15 ಒಳಗಡೆ ನಾವು ರೀಚ್ ಆಗಬೇಕು. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಯೂಶಲಿ ಎಲ್ಲ ಹಬ್ಬಕ್ಕೇನು ನಾವು ನಮ್ಮ ಅಮ್ಮನ ಮನೆಗೆ ಹೋಗಲ್ಲ. ಲಾಸ್ಟ್ ಇಯರ್ ಕೂಡ ನಾವು ಮದುವೆ ಆಗಿದ್ದು ಫಸ್ಟ್ ಇಯರ್ ಆಗಿದ್ರು ಕೂಡ ಎಲ್ಲ ಹಬ್ಬನೂ ಹಸ್ಬೆಂಡ್ ಮನೇಲಿ ಆಲ್ಮೋಸ್ಟ್ ಸೆಲೆಬ್ರೇಟ್ ಮಾಡಿದ್ದು. ವರಮಹಾಲಕ್ಷ್ಮಿ ಇರ್ಬೋದು, ಗೌರಿ ಗಣೇಶ ಹಬ್ಬ ಇರ್ಬೋದು, ಎಲ್ಲನೂ ಹಸ್ಬೆಂಡ್ ಮನೇಲಿ ಸೆಲೆಬ್ರೇಟ್ ಮಾಡಿದ್ದು. ಮಿನಿಮಮ್ ಮ್ಯಾಕ್ಸಿಮಮ್ 3 ಫೆಸ್ಟಿವಲ್ ಅಷ್ಟೇ ಅಮ್ಮನ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ದು. ಈ ವರ್ಷ ಕೂಡ ಎಲ್ಲ ಹಬ್ಬನೂ ಹಸ್ಬೆಂಡ್ ಮನೇಲೇ ಸೆಲೆಬ್ರೇಟ್ ಮಾಡಿರೋದ್ರಿಂದ ದೀಪಾವಳಿ ಹಬ್ಬ ಮಾತ್ರ ನಂಗೆ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಇರೋದ್ರಿಂದ ಹೋಗಲೇಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಹೋಗ್ತಾ ಇರೋದು. ಒಂದು ವರ್ಷದಲ್ಲಿ 12 ತಿಂಗಳಿಗೆ 12 ಹಬ್ಬ ಅಂದ್ರೂ ಆಲ್ಮೋಸ್ಟ್ 11 ಫೆಸ್ಟಿವಲ್ಲು ಹಸ್ಬೆಂಡ್ ಮನೇಲಿ ಸೆಲೆಬ್ರೇಟ್ ಮಾಡೋದು. ಒಂದು ಹಬ್ಬ ಮಾತ್ರ ಈ ದೀಪಾವಳಿ ಹೋಗಲೇಬೇಕು, ಇದು ಒಂದು ಹಬ್ಬಕ್ಕಾದ್ರೂ ಹೋಗೋಣ ಅಂತ ಹೇಳಿ ಹೋಗ್ತಾ ಇರೋದು. ಆ್ಯಂಡ್ ಲಾಸ್ಟ್ ಇಯರ್ ಹೋಗಿದ್ವಿ ದೀಪಾವಳಿಗೆ, ಈ ಇಯರ್ ಕೂಡ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ನೋಡೋಣ. ಎವ್ರಿ ಇಯರ್ ಹೋಗಬೇಕು ಅನ್ನೋ ಇಂಟೆನ್ಷನ್ ಇದೆ, ಬಟ್ ನೋಡೋಣ ಹೆಂಗೆ ಟೈಮ್ ಇರುತ್ತೆ ಅದ್ರ ಪ್ರಕಾರ ಹೋಗೋದು. ಆಫ್ಟರ್ 2 months ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇರೋದು. ಒಂದೇ ಸಿಟಿಯಲ್ಲಿ ಇದ್ರೂ ಕೂಡ ಮಂತ್ಲಿ ಒನ್ಸ್ ಹೋಗೋಣ ಅಂದ್ರೂ ಕೂಡ ಆಗಲ್ಲ ಅದು ಹೋಗೋಕ್ಕೆ. ಆಫ್ಟರ್ ಮ್ಯಾರೇಜ್ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಮೇ ಬಿ ಸಿಚುವೇಶನ್ಸ್ ಆಗಿರುತ್ತೆ. ಲೇಡೀಸ್ ಯಾರು ಈ ಥರ ಒಂದು ಟಾಪಿಕ್ನ ರಿಲೇಟ್ ಮಾಡ್ಕೊಬೋದು, ಅವರಿಗೆ ಗೊತ್ತಾಗುತ್ತೆ ಈ ಸಿಚುವೇಶನ್ ಹೇಗಿರುತ್ತೆ ಅಂದ್ಬಿಟ್ಟು. ಹೋಗ್ಬಾರ್ದು ಅನ್ನೋ ಇಂಟೆನ್ಷನ್ ಇರಲ್ಲ ಅಥವಾ ರಿಸ್ಟ್ರಿಕ್ಷನ್ಸ್ ಕೂಡ ಇರಲ್ಲ. ನನ್ನ ಕೇಸಲ್ಲಂತೂ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಬಟ್ ಅದೊಂದು ಟೈಮ್ ಬರಬೇಕು ಅಂತ ವೇಟ್ ಮಾಡ್ತಾ ಇರ್ತೀವಿ. ಹಬ್ಬಕ್ಕೆ ಹೋಗೋಣ ಇಲ್ಲ ವೀಕೆಂಡ್ಸ್ ಹೋಗೋಣ ಅಂತ ಹಿಂಗೆ ವೇಟ್ ಮಾಡ್ತಾ ಅದು ಪುಷ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಆಫ್ಟರ್ 2 months ನಾನು ಫೈನಲಿ ಹೋಗ್ತಾ ಇರೋದು. ಎಲ್ಲರೂ ಹೇಳ್ತಾರೆ ಒಂದೇ ಊರಲ್ಲಿ ಇದ್ದೀರಾ, ಬೇಕಂದಾಗ ಹೋಗ್ಬೋದು ಅಂತ. ಅದೆಲ್ಲ ಸುಳ್ಳು. ಅಟ್ಲೀಸ್ಟ್ ದೂರ ಇದ್ರೆ ನಾವು ಒನ್ ಟೈಮ್ ಹೋಗಿ 1 week ಅಟ್ಲೀಸ್ಟ್ ಸ್ಟೇ ಮಾಡಿ ಬರ್ಬೋದು, ಇಲ್ಲ ಹತ್ರ ಇದ್ರೆ ಪದೇ ಹೋಗಿ ಬರ್ಬೋದು. ಬಟ್ ಈ ಥರ ದೂರ ಡಿಸ್ಟೆನ್ಸ್ ಅಲ್ಲಿ ಒಂದೇ ಸಿಟಿಯಲ್ಲಿ ಇದ್ರೂ ಅದು ಏನು ಯೂಸ್ ಇಲ್ಲ. ನನ್ನ ಪೇರೆಂಟ್ಸಿಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ, ಬಟ್ ಹೋಗಿಲ್ಲ ಅಂದ್ರೂ ಅವ್ರಿಗೆ ಬೇಜಾರಾದ್ರೂ ಅವ್ರೇನು ಹೇಳ್ಕೊಳ್ಳೋದಿಲ್ಲ. ಇಲ್ಲಿ ಕಿಶನ್ ಕೂಡ ಒಬ್ಬನೇ ಮಗ ಆಗಿರೋದ್ರಿಂದ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಅವ್ರ ಮಮ್ಮಿ ಒಬ್ಬರೇ ಇರ್ತಾರೆ ಇವಾಗ ಮನೆಯಲ್ಲಿ. ಅವ್ರನ್ನ ಒಬ್ಬರೇ ಬಿಟ್ಟು ಬರೋಕ್ಕೂ ನಮಗೂ ಬೇಜಾರಾಗುತ್ತೆ, ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈ ಕಡೆ ನನ್ನ ಪೇರೆಂಟ್ಸ್ನು ಬಿಡೋಕ್ಕಾಗಲ್ಲ, ಈ ಕಡೆ ಕಿಶನ್ ಅಮ್ಮನ ನಾವು ಬಿಡೋಕ್ಕಾಗಲ್ಲ. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತಾನೆ ನಾವು ಡಿಸೈಡ್ ಮಾಡಿರೋದು. ಹಾಗಾಗಿ ಆದಷ್ಟು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದ್ಸಲಿ ಹುಡುಗಿರ್ ಮದ್ವೆ ಆದ್ಮೇಲೆ ಪೇರೆಂಟ್ಸ್ ಮನೆಗೆ ಹೋಗಕ್ಕಾಗಲ್ಲ ಅನ್ನೋದೊಂದು ಸಿಲ್ಲಿ ಟಾಪಿಕ್ ಅಂತಾನೆ ಅಂತ ಅನ್ಕೊಳ್ಬೋದು ತುಂಬಾ ಜನ, ಬಟ್ ನನಗೆ ಹಾಗೆ ಅನ್ಸಲ್ಲ. ಬಿಕಾಸ್ ಈಗ ನನ್ನ ಪೇರೆಂಟ್ಸ್ಗೂ ಯಾರಿದ್ದಾರೆ, ಓಕೆ ನನ್ನ ತಮ್ಮ ಇದ್ದಾನೆ ಇಲ್ಲ ಅಂತಲ್ಲ, ಬಟ್ ನನ್ನ ಮಗಳು ಅಂತ ಇರೋದು ನಾನು ಒಬ್ಳೆ ಅಲ್ವಾ. ಸೊ ನನಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನಾನು ಟೇಕ್ ಕೇರ್ ಮಾಡಲೇಬೇಕು. ಅವ್ರಿಗೆ ನನ್ನ ಮೇಲಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಬಟ್ ಸ್ಟಿಲ್ ಒಂದು ಮಗಳಾಗಿ ಒಂದು ಹಬ್ಬಕ್ಕೆ ಹೋಗೋದಾಗಿರ್ಬೋದು ಅಥವಾ ಅವರಿಗೆ ಹುಷಾರಿಲ್ದಾಗ ಹೋಗೋದಾಗಿರ್ಬೋದು, ಅಟ್ಲೀಸ್ಟ್ ಏನಿದೆ ಏನಿಲ್ಲ ಅಂತನಾದ್ರೂ ಕೇಳೋದು. ಅವ್ರಿಗೇನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲ್ಲ ನಮ್ಮ ಮೇಲೆ, ಬಟ್ ಸ್ಟಿಲ್ ನಮ್ದೊಂದು ಪ್ರೆಸೆನ್ಸ್ ಇದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಹಾಗಂತ ಮದ್ವೆ ಆದ್ಮೇಲೆ ಅಮ್ಮನ ಮನೇಲೆ ಇರೋದು ನನ್ನ ಪ್ರಕಾರ ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ಬಟ್ ಅದು ಅವ್ರವ್ರ ಪರ್ಸನಲ್ ಅಂಡ್ ಸಿಚುಯೇಷನ್ಸ್ ಮೇಲೆ ಹೋಗುತ್ತೆ ಎಲ್ಲಿ ಹೇಗಿರ್ಬೇಕು ಅನ್ನೋದು. ಅಟ್ಲೀಸ್ಟ್ ನನಗೇನಂದ್ರೆ ಎಲ್ಲದ್ರಲ್ಲೂ ಇರ್ಬೇಕು. ಅವರಿಗೆ ಅನ್ನಿಸ್ಬಾರ್ದು ಓ ನನ್ನ ಮಗಳು ಮದ್ವೆ ಆಗಿ ಹೋಗೇ ಬಿಟ್ಲು ಅನ್ನೋ ತರ ಅವ್ರಿಗೆ ಅನ್ನಿಸ್ಬಾರ್ದು. ನನ್ನ ಮಗಳಿದ್ದಾಳೆ ಅನ್ನೋ ಒಂದು ಧೈರ್ಯ ಅವ್ರಿಗೆ ಇರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಏನ್ ಕೊಡ್ತೀನಿ ಕೊಡಲ್ಲ ಅನ್ನೋದು ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅಟ್ಲೀಸ್ಟ್ ನನ್ನ ಮಗಳಿದ್ದಾಳೆ ಅನ್ನೋ ಧೈರ್ಯ ನನ್ನ ಪೇರೆಂಟ್ಸಿಗೆ ಇರಲೇಬೇಕು. ಸೊ ಹಾಗಾಗಿ ನನ್ನ ಪ್ರೆಸೆನ್ಸ್ನ ಎಷ್ಟಾಗುತ್ತೆ ಅಷ್ಟು ಅತ್ತೆ ಮನೇಲಿ ಮತ್ತೆ ಅಮ್ಮನ ಮನೇಲಿ 2 ಕಡೆನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ. ಹೋಪ್ಫುಲಿ ಇದೇ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ನಾನು ಆಗಲೇ ಹೇಳ್ದಾಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕ್ಕೆ 50 kilometers ಆಗುತ್ತೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಂಗೆ ಅನಿಸುತ್ತೆ. ಸೊ ಆನ್ ದಿ ವೇ ಹೋಗ್ತಾ ಇದೆಲ್ಲ ಬೇಕಾಗುತ್ತೆ.
ಅಮ್ಮನ ಮನೇಲಿ ಇರ್ಬೋದು, ಅತ್ತೆ ಮನೇಲಿ ಇರ್ಬೋದು, ಇಬ್ರು ಮನೇಲೂ ಈ ಪೂಜೆಗಳು ಶಾಸ್ತ್ರಗಳು ಪ್ರತಿಯೊಂದು ಜಾಸ್ತಿ ಇರುತ್ತೆ. ಸೊ ನನ್ಗೇನಂತ ಡಿಫ್ರೆನ್ಸ್ ಅನ್ಸಲ್ಲ. ಸೇಮ್ ಅಮ್ಮನ ಮನೇಲೂ ನೋಡ್ಕೊಂಡ್ ಬಂದಿರೋದ್ರಿಂದ ಅತ್ತೆ ಮನೇಲೂ ಏನಂತ ಡಿಫ್ರೆನ್ಸ್ ಅನ್ಸಲ್ಲ ನನಗೆ. ಸೊ ಆಷಾಢದಲ್ಲಿ ಸ್ಟಾರ್ಟ್ ಆದ್ರೆ ಮತ್ತೆ ಶ್ರಾವಣ, ದಿವಾಲಿ ಮುಗಿಯ ತನಕ, ತುಳಸಿ ಹಬ್ಬ, ಪ್ರತಿಯೊಂದು ಹಬ್ಬನು, ಮತ್ತೆ ಸಂಕ್ರಾಂತಿ ಜಾನ್ವರಿಲಿ, ಸೊ ಪ್ರತಿ ತಿಂಗಳು ಏನಾದ್ರೂ ಒಂದು ಫೆಸ್ಟಿವಲ್ ಇದ್ದೇ ಇರುತ್ತೆ. ಹಬ್ಬ ಮಾಡ್ತೀವಿ, ಮತ್ತಿನ್ನೇನ್ ಮಾಡ್ತೀವಿ, ಊಟ ಮಾಡಿ ಮಲ್ಕೊಂತೀವಿ ಅಷ್ಟೇ. ಇವತ್ತು ಸ್ವಲ್ಪನೂ ಟ್ರಾಫಿಕ್ ಇರಲಿಲ್ಲ. ಮೋಸ್ಟ್ಲಿ ಹಬ್ಬ ಇರೋದ್ರಿಂದ ಪ್ಲಸ್ ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲರೂ ಅವ್ರವ್ರ ನೇಟಿವ್ ಹೋಗಿದ್ದಾರೆ ಅನಿಸುತ್ತೆ. ಈ ಥರ ಬ್ಯಾಂಗ್ಳೂರ್ನ ನೋಡಿ ಸುಮಾರು ವರ್ಷಗಳಾಗೋಗಿತ್ತು. ಕೋವಿಡ್ ಆದಮೇಲಂತೂ ತುಂಬ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿತ್ತು. ಬ್ಯಾಂಗ್ಳೂರ್ ಯಾವಾಗಲೂ ಹೀಗೆ ಇದ್ದರೆ ಇಷ್ಟು ಚೆನ್ನಾಗಿರುತ್ತಲ್ವಾ. ಈ ಹೆಬ್ಬಾಳ ರೂಟೆಲ್ಲ ನೋಡ್ತಾ ಇದ್ರೆ ಇಷ್ಟು ಖುಷಿ ಆಗ್ತಾ ಇದೆ. ಒಂದು ದಿವಸನೂ ಹೀಗಿರಲಿಲ್ಲ, ಇವತ್ತಂದು ತುಂಬ ಖುಷಿ ಆಗ್ತಾ ಇದೆ. ಆನ್ ದ ವೇ ಮನೆಗೆ ಹೋಗ್ತಾ ಸ್ವೀಟ್ಸ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಸೊ ಅದಕ್ಕೆ ಕಾಂತಿ ಸ್ವೀಟ್ಸ್ ಹತ್ರ ಸ್ಟಾಪ್ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಕಿಶನ್ಗೆ ಆಲ್ರೆಡಿ ಹಶ್ವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ನಮ್ಗೆ 1 or 2 ಸ್ಟಾಪ್ಸ್ ಬೇಕಾಗುತ್ತೆ. ಸೊ ಅವರು ರಸಮಲೈ ತೊಗೊಂಡು ತಿಂತಾಯಿದ್ರು. ಆದರೂ ನಮ್ಮ ಬೆಂಗಳೂರು ಜನ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಎಲ್ಲರೂ ವರ್ಕಿಂಗ್ ಇರ್ತಾರೆ, ಮೋಸ್ಟ್ ಆಫ್ ದೆಮ್ ವರ್ಕಿಂಗ್ ಇರ್ತಾರೆ. ಆದರೂ ಒಂದು ಹಬ್ಬನೂ ಬಿಡಲ್ಲ. ಪಟಾಕಿ ಶಾಪ್ಗೆ ಹೋದ್ರು ಅಷ್ಟು ಜನ ಇರ್ತಾರೆ, ದೀಪ ತೊಗೊಳಕ್ಕೆ ಹೋದ್ರೂ ಅಷ್ಟು ಜನ ಇದ್ರು. ಇನ್ನು ಸ್ವೀಟ್ಸ್ ಅಂಗಡಿಲಂತೂ ಕೇಳಲೇಬೇಡಿ, ತುಂಬಾ ಜನ ಇದ್ರು. ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಒಂದು ಚಿಕ್ಕ ಬಾಕ್ಸ್ ಸ್ವೀಟ್ ತೊಗೊಳಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಬಿಲ್ ಮಾಡಿಸ್ಕೊಳ್ಳೋಕ್ಕೆ. ಆದರೂ ಯಾವ ಹಬ್ಬನೂ ಬಿಡಲ್ಲ ನಮ್ಮ ಬೆಂಗಳೂರು ಜನ. ಬೇರೆ ಕಡೆ ಹೆಂಗೋ ಏನೋ ನಂಗೆ ಗೊತ್ತಿಲ್ಲ, ಆದರೆ ನಮ್ಮ ಬೆಂಗಳೂರು ಜನ ಅಂತೂ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಪ್ರತಿಯೊಂದು ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಹಬ್ಬನೂ ಬಿಡಲ್ಲ. ಫೈನಲಿ ಮನೆ ರೀಚ್ ಆದ್ವಿ. ನನ್ನ ತಮ್ಮ ಹೊರಗಡೆನೆ ನಿಂತಿದ್ದ. ಸೊ ಹಬ್ಬ ಇರೋದ್ರಿಂದ ಸ್ವಲ್ಪ ಪಟಾಕಿ, ದೀಪಗಳು ಮತ್ತು ಸ್ವೀಟ್ಸ್ ತೊಗೊಂಡು ಬಂದಿದ್ವಿ. ಮನೆ ರೀಚ್ ಆದಮೇಲೆ ಊಟ ಎಲ್ಲ ಆಯಿತು. ಇನ್ನೇನು ಲಕ್ಷ್ಮಿ ಕೂರ್ಸೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದರೆ ನಮ್ಮಮ್ಮ ಕೇಳಲಿಲ್ಲ. ಬಿಕಾಸ್ ಇವತ್ತು ಅಮಾವಾಸ್ಯೆ 3:30 ಸ್ಟಾರ್ಟ್ ಆಗೋದ್ರಿಂದ ಅಮಾವಾಸ್ಯೆ ಸ್ಟಾರ್ಟ್ ಆದಮೇಲೆ ಲಕ್ಷ್ಮಿದು ಏನೇ ಪ್ರಿಪ್ರೇಷನ್ ಇದ್ದರೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ನಮ್ಮಮ್ಮ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಹನುಮಾನ್ ಮೂವಿ ನೋಡ್ತಾ ಇದ್ವಿ. ಬೇಬಿ looking so beautiful. ಸೊ ಲಕ್ಷ್ಮಿ ಕೂರ್ಸೋಕ್ಕೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ದೀಪಗಳೆಲ್ಲ ವಾಶ್ ಮಾಡಿಕೊಟ್ಟಿದ್ರು, ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಇಲ್ಲಿ ಸಿಲ್ವರ್ ಚೊಂಬಿರ್ಬೋದು ಅಥವಾ ಲಕ್ಷ್ಮಿ ಮುಖ ಇರ್ಬೋದು, ಪ್ರತಿಯೊಂದೂ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಕಾಯಿನ್ಸ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಕಾಯಿನ್ಸ್ನ ನಾವು ಪ್ರತಿಯೊಂದು ಲಕ್ಷ್ಮೀ ಪೂಜೆಗೂ ಯೂಸ್ ಮಾಡೋದು. ಸುಮಾರು ವರ್ಷದಿಂದ ಸೇಮ್ ಕಾಯಿನ್ಸ್ನೇ ರೀಯೂಸ್ ಮಾಡ್ತಾ ಇದ್ದೀವಿ. ಈ ಕಾಯಿನ್ಸ್ನ ಡೆಡಿಕೇಟೆಡ್ ಆಗಿ ಲಕ್ಷ್ಮೀ ಪೂಜೆಗೆ ಅಂತಲೇ ನಮ್ಮಮ್ಮ ಎತ್ತಿಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿ ವರ್ಷ ಸೇಮ್ ಕಾಯಿನ್ಸ್ನೇ ಯೂಸ್ ಮಾಡ್ತೀವಿ. ನಾನಿಲ್ಲಿ ಅರಿಶಿನ ಮತ್ತು ಕುಂಕುಮನ ಯೂಸ್ ಮಾಡಿಕೊಂಡು ಲಕ್ಷ್ಮೀ ಮುಖನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ವರ್ಷದಿಂದ ಪ್ರತಿ ವರ್ಷವೂ ನಾನೇ ಲಕ್ಷ್ಮೀ ಮುಖನ ರೆಡಿ ಮಾಡೋದು. ನನಗೆ ತುಂಬ ಇಷ್ಟ ಈ ಕೆಲಸ. ಲಕ್ಷ್ಮೀ ಮುಖನ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಕಣ್ಕಪ್ಪೆಲ್ಲ ಹಚ್ಚಿ ಮುಖನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಲಕ್ಷ್ಮೀ ಮುಖನ ರೆಡಿ ಮಾಡಿದ್ಮೇಲೆ ಕಲಸ ಇಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ನಮ್ಮಮ್ಮಂಗೆ. ಇಲ್ಲಿ ನಮ್ಮಮ್ಮ ಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ದಾರೆ. ಯೂಶಲಿ ನಾನು ನನ್ನಮ್ಮ ಸೇರಿಕೊಂಡೇ ಸೀರೆ ಉಡಿಸೋದು, ಬಟ್ ಈ ಸೀರೆ ತುಂಬ ತೆಳು ಇರೋದ್ರಿಂದ ಅವರೇ ಉಡಿಸ್ತೀನಿ ಅಂತ ಹೇಳಿದ್ರು. ಈ ಕಾಯಿನ್ಸ್ನೇ ನಾನು ಆವಾಗಲೇ ಹೇಳಿದ್ದು, ಸೇಮ್ ಕಾಯಿನ್ಸ್ನ ನಾವು ಸುಮಾರು ವರ್ಷದಿಂದ ಇದೇ ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡ್ತಾ ಇರೋದು. ಈ ಕಾಯಿನ್ಸ್ ಮಧ್ಯದಲ್ಲಿ ನಾನು ಚಿಕ್ಕದಾದ ಒಂದು ಕುಬೇರ ಮೂರ್ತಿ ಮತ್ತು ಒಂದು ಚಿಕ್ಕದಾದ ಒಂದು ಗಣೇಶ ಮೂರ್ತಿ ಹಾಗೂ ಚಿಕ್ಕದಾದ ಒಂದು ಲಕ್ಷ್ಮೀ ಮೂರ್ತಿನ ಇಡ್ತಾ ಇದ್ದೀವಿ ಪೂಜೆಗೆ. ನಾನಿಲ್ಲಿ ಕಲಸದೊಳಗೆ 5 ಕವಡೆ, 5 ಗೋಮತಿ ಚಕ್ರ ಮತ್ತು 5 ಗುಲ್ಗಂಜಿಯನ್ನು ಹಾಕ್ತಾ ಇದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಕೂಡ ಕಲಸದೊಳಗೆ ಹಾಕ್ಕೊಳ್ತಾ ಇದ್ದೀವಿ. ದೀಪಕ್ಕೆ ಬತ್ತಿ ಹಾಕಿ, ಎಣ್ಣೆ ಹಾಕಿ, ಅರಿಶಿನ ಕುಂಕುಮ ಇಟ್ಟು ದೀಪನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದೀಪಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪನ ನನ್ನಮ್ಮ ಮನೆಯಲ್ಲೇ ಮಾಡ್ತಾರೆ. ನಾನಿಲ್ಲಿ ಒಂದು ಚಿಕ್ಕದಾದ ಮಣ್ಣಿನ ಮಡಿಕೆ ಒಳಗಡೆ
5 ಗೋಮತಿ ಚಕ್ರ, 5 ಕವಡೆ, 1 ಅರಿಶಿನ ಕೊಂಬು, 1 ಕಾಯಿನ್ ಮತ್ತು 5 ಗುಲ್ಗಂಜಿ, 4 ಲವಂಗಗಳು, 6 ಏಲಕ್ಕಿ ಮತ್ತು 1 ಸ್ಟಾರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಲಕ್ಷ್ಮಿ ಹತ್ರ ಇಡ್ತಾ ಇದ್ದೀನಿ. ಪೂಜೆ ಆದ ನಂತರ ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಅದನ್ನು ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ಮಣ್ಣಿನ ದೀಪಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆ ಬಾಗಿಲಿಗೆ, ತುಳಸಿಗೆಲ್ಲ ಇಡೋಕ್ಕೆ. ಹೊರಗಡೆ ತುಂಬ ಗಾಳಿ ಇತ್ತು, ದೀಪಗಳು ನಿಲ್ತಾನೆ ಇರಲಿಲ್ಲ, ಹಾರೋಗ್ತಾ ಇತ್ತು. ಆದರೂ ತುಂಬ ಟ್ರೈ ಮಾಡಿ ದೀಪಗಳನ್ನ ಹಚ್ತಾ ಇದ್ದೀನಿ. ನಮ್ಮ ಅಮ್ಮನ ಮನೇಲಿ, ಅಂದರೆ ನಮ್ಮಪ್ಪ ಸೈಡು, ನಮ್ಮಮ್ಮ ಎಲ್ಲ ಶಾಸ್ತ್ರಗಳನ್ನೂ ನಮ್ಮಪ್ಪನ ಸೈಡಲ್ಲಿ ಹೇಗೆ ನಡೆಸ್ತಾರೆ ಹಾಗೆ ನಡ್ಕೊಂಬಂದಿರೋದು 30 ಇಯರ್ಸಿಂದನೂ. ಸೊ ಹಾಗಾಗಿ ನಮ್ಮಪ್ಪನ ಸೈಡಲ್ಲಿ ಯಾವುದೇ ಪೂಜೆ ಮಾಡಿದ್ರು ಕೈಗೆ ಕಂಕಣ ಕಟ್ಕೊಳ್ಳೋ ಒಂದು ಶಾಸ್ತ್ರ ಇದೆ. ಸೊ ಹಾಗಾಗಿ ನಾನಿಲ್ಲಿ ಕಂಕಣಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಲಕ್ಷ್ಮಿ ಕೂರಿಸಿದ್ದಾಯಿತು, ಲಕ್ಷ್ಮಿ ಪೂಜೆಗೆ ಏನೇನು ಬೇಕು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾಯಿತು. ಇವಾಗ ನಮ್ಮಮ್ಮ ಅಭಿಷೇಕ ಮಾಡ್ಕೊಳ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮೂರ್ತಿಗಳಿರೋದೆಲ್ಲ ಮೂರ್ತಿಗಳಿಗೂ ಅಭಿಷೇಕ ಮಾಡ್ಕೊಳ್ತಾ ಇದ್ದಾರೆ. ಆಫ್ ದಿವಾಲಿ ಲಕ್ಷ್ಮೀ ಪೂಜೆ ದಿವಸ ಲಕ್ಷ್ಮಿಗೆ ಫೇವ್ರೆಟ್ ಆದ ಗೋಧಿ ಪಾಯಸ ಮತ್ತು ಪುಳಿಯೋಗರೆ ಮಾಡಿರ್ತಾರೆ ನೈವೇದ್ಯಕ್ಕೆ. ಪೂಜೆ ಎಲ್ಲ ಮುಗಿಸಿ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಹೋದ್ವಿ ಪಟಾಕಿ ಹೊಡೆಯೋದಕ್ಕೆ. ಪಟ ಪಟ ಪಟಾಕಿ, ನಗುವಿನ ಚಟಾಕಿ, ಎಲ್ಲೆಲ್ಲೂ ದೀಪಾವಳಿ, ಹಚ್ಚು 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 ಆನೆ ಪಟಾಕಿ, ಹೆಚ್ಚು ಹೆಚ್ಚು ಹಚ್ಚು. ಪಟ ಪಟ ಪಟಾಕಿ, ನಗುವಿನ ಚಟಾಕಿ, ಎಲ್ಲೆಲ್ಲೂ ದೀಪಾವಳಿ, ಹಚ್ಚು 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 ಆನೆ ಪಟಾಕಿ, ಹೆಚ್ಚು ಹೆಚ್ಚು ಹಚ್ಚು. ಪಟ ಪಟ ಪಟಾಕಿ, ನಗುವಿನ ಚಟಾಕಿ, ಎಲ್ಲೆಲ್ಲೂ ದೀಪಾವಳಿ, ಹಚ್ಚು 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 ಆನೆ ಪಟಾಕಿ, ಹೆಚ್ಚು ಹೆಚ್ಚು ಹಚ್ಚು. ಪಟ ಪಟ ಪಟಾಕಿ, ನಗುವಿನ ಚಟಾಕಿ, ಎಲ್ಲೆಲ್ಲೂ ದೀಪಾವಳಿ, ಹಚ್ಚು ಹಚ್ಚು ಹಚ್ಚು. ಸೊ ಪೂಜೆ ಮುಗಿಸಿ ಊಟ ಮಾಡಿ ಸ್ವಲ್ಪ ಪಟಾಕಿ ಕೂಡ ಹೊಡೆದು ಈಗ ಮನೆ ಕಡೆ ಹೊರಟಿದ್ದೀವಿ. ಟೈಮ್ ಆಲ್ಮೋಸ್ಟ್ 11 o'clock ಆಗಿದೆ. ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 12:30 ಆಗ್ಬೋದು. ಬಿಕಾಸ್ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇರೋದ್ರಿಂದ 1.5 ಅವರಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ. ಹೀಗಿತ್ತು ನಮ್ಮದು ಡೇ 1 ಆಫ್ ದಿವಾಲಿ ಸೆಲೆಬ್ರೇಷನ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ನೀವು ಕೂಡ ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಿಸ್ ಮಾಡಬೇಡಿ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಮ್ಮ ನೆಕ್ಸ್ಟ್ ವ್ಲಾಗ್ ಬಂದು ಡೇ 2 ಆಫ್ ದೀಪಾವಳಿ ಹಬ್ಬ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.